ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಸ್ಪೂನ್ ಬೈ 2. ಸೊ ನಿಮಗೆ ಡೈಲಿ ಚಿಕನ್ ಮಟನ್ ಮತ್ತು ಫಿಶ್ ಹಾಗೆ ನಾನ್ ವೆಜ್ ಬೋರ್ ಆಗಿದ್ದರೆ ಏನಾದರೂ ರಿಫ್ರೆಶಿಂಗ್ ಆಗಿ ಏನಾದರೂ ವೆಜಿಟೇಬಲ್ಸ್ ತಿನ್ನಬೇಕಂತ ಆಸೆ ಆದರೆ ನಾನು ನಿಮಗೆ ಇವತ್ತೊಂದು ಮಿಕ್ಸ್ಡ್ ವೆಜಿಟೇಬಲ್ಸ್ ಯೂಸ್ ಮಾಡಿ ಒಂದು ಡಿಶ್ ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಹಾಗಾದರೆ ನೋಡುವ ಹೇಗೆ ಮಾಡೋದಂತ. ಸ್ವಲ್ಪ ಹೀರೆಕಾಯಿ, 2 ಬಟಾಟೆ, ಸಣ್ಣ ತುಂಡು ಸೋರೆಕಾಯಿ, ಒಂದು 2 ಕ್ಯಾರೆಟ್, ನೀರುಳ್ಳಿ 1, ಟೊಮೆಟೊ 1, ಒಂದು 5 ಹಸಿಮೆಣಸು, ಸ್ವಲ್ಪ ತೆಂಗಿನಕಾಯಿ, ಸಾಸಿವೆ, ಎಣ್ಣೆ, ಹಿಂಗು ಬೇಕಾದರೆ ಸ್ವಲ್ಪ ಜೀರಿಗೆ, ಬೇಕಿದ್ದಲ್ಲಿ ಜೀರಿಗೆ. ಹೊಗೆ ಬರ್ತಾ ಉಂಟು. ಮುಂದಿನ ಪಾತ್ರೆ ಡಮಾರ್ ಆಗುದಿಲ್ಲವಾ? ಡಮಾರ್ ಆಗುದಿಲ್ಲ. 4 ಸ್ಪೂನ್ ಎಣ್ಣೆ ಹಾಕಿದ್ದೇವೆ. ಅದಾದಮೇಲೆ 1 ಸ್ಪೂನು ಸಾಸಿವೆ ಹಾಕ್ತಾ ಇದ್ದೇವೆ. ಸೊ ಇದಿವಾಗ ಒಳ್ಳೆ ಚಟಪಟ ಅಂತ ಸೌಂಡ್ ಬರಬೇಕು. ಆ ಶಬ್ದ ಗಟ್ಟಿ ಇರಬೇಕು. ಅವು ಸೌಂಡ್ ಅಂದ್ರೆ ಡಿಜೆ. ನಮ್ಮ ಡಿಜೆ ಇವಾಗ ಆನ್ ಆಗಿದೆ. ಇವಾಗ ಈ ಕರಿಬೇವು ಕೂಡ ಒಂದು 2 ಎಸಳು ಹಾಕಬೇಕು. ಟಪಕ್ ಅಂತ ಬೀಳಬೇಕು ಎಣ್ಣೆಯಲ್ಲಿ. ಈ ಥರ ಸೌಂಡ್ ಬರಬೇಕು. ಆಮೇಲೆ ಹಾಗೆ ಸ್ವಲ್ಪ ಜೀರ ಕೂಡ ಹಾಕಬೇಕು. ಇದೆಲ್ಲ ಒಳ್ಳೆ ಫ್ಲೇವರ್ ಕೊಡ್ತದೆ. ಆಮೇಲೆ ಸ್ವಲ್ಪ ಹಿಂಗೆ ಹಾಕಬೇಕು. ಹೀಗೆ 1 ಟಪಕ್ 2 ಟಪಕ್ ಸಾಕು. ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ಆನಿಯನ್ ಕೂಡ 1 ಆನಿಯನ್ ಹಾಕಬೇಕು. ಸ್ವಲ್ಪ ದೂರ ನಿಂತಿದ್ದೇನೆ ಎಣ್ಣೆ ಹಾಕ್ತದೆ ಅಂತ. ನಮಗೆ ಎಣ್ಣೆಯ ಭಯ. ಇದ್ರ ಜೊತೆಗೆ ಒಂದು 4 ಹಸಿಮೆಣಸು, ಹಸಿರು ಮೆಣಸು ನೈಗೆ ತಗೊಂಡು ಮಿಕ್ಸ್ ಮಾಡಬೇಕು. ನಾವು ಮಾತ್ರ ದೂರ ಕೂತ್ಕೊಂಡಿದ್ದೇವೆ. ನೀವು ಮಾಡು ನೋಡಿ ಕಲಿಬೇಕಂತ ನೋಡ್ತಿದ್ದೇವೆ. ಅದೇ ನಾವು ಸ್ವಲ್ಪ ದೂರ ನಿಂತಿದ್ದೇವೆ. ನಾವು ಕಲಿತಾ ಇರೋದು. ಲರ್ನಿಂಗ್ ಇನ್ ಪ್ರೋಗ್ರೆಸ್. ಇವಾಗ ಇದು ಮಿಕ್ಸ್ ವೆಜಿಟೇಬಲ್ಸ್ ಹಾಕೋಣ. ಎಲ್ಲ ಒಂದೇ ಸರಿ ಬಿದ್ದೋಯ್ತು. ಮರಕ್ಕೆ ಸಣ್ಣದಾಯ್ತು. ನಮ್ಮ ವೆಜಿಟೇಬಲ್ ಜಾಸ್ತಿ ಆಯಿತು. ಇವಾಗ ಸ್ಪೂನ್ ತಗೊಂಡು ಹೀಗೆ ಎಲ್ಲ ಮಸ್ತಿ ಹಾಕಿ ಮೇಲೆಯಿಂದ ಕೆಳಗೆ ಎಲ್ಲದಕ್ಕೂ ತಾಗಬೇಕು. ಈಗ ಒಂದು 15 ಮಿನಿಟ್ಸ್ ಹೀಗೆ ಇಡಬೇಕು. ಅದು ಒಳ್ಳೆ ಮಾಡಿ ಇದೇ ಬೇಕು. ಅದೇ ಒಂದು ಮಿಕ್ಸರ್ ಇದ್ದರೆ ಹೀಗೆ ಮುಚ್ಚಿಡಿ ಒಂದು 15 ನಿಮಿಷಕ್ಕೆ. ಇದು ಕುದಿಲಿಕ್ಕೆ ಬಿಡುವ. ಅಷ್ಟರಲ್ಲಿ ನಮ್ಮ ವಾತಾವರಣವನ್ನು ನೋಡಿಕೊಂಡು ಬರುವ. ಇವಾಗಿನ ವೆದರ್ ಕ್ಲಿಯರ್ ಇದೆ. ಮಳೆ ಬರುವ ಸಂದರ್ಭ ಕಾಣಿಸ್ತಾ ಇಲ್ಲ. ಆದರೆ ಸೆಕೆ ಸ್ವಲ್ಪ ಸ್ಟಾರ್ಟ್ ಆಗಿದೆ. ಮನೆಯ ಲಿಂಬೆಯ ಗಿಡ ಮರ, ಇದರಲ್ಲಿ ತುಂಬ ಲಿಂಬೆ ಆಗಿತ್ತು. ಇವಾಗ ಎಲ್ಲ ಖಾಲಿ ಆಯಿತು. ಇನ್ನೂ ಸ್ವಲ್ಪ ಉಂಟು. ಇದು ನಮ್ಮ ಅಡಿಕೆಯ ಮರ. ಅಡಿಕೆ ಆಗಿಲ್ಲ, ಆಗಬೇಕಷ್ಟೇ. ಇಲ್ಲಿ ಒಂದು 4 ಆಗಿತ್ತು.
ಇದಾಗ್ತದಾ ಇಲ್ವಾ ಇದಾಗ್ತದಾ ಆಗ್ತದೆ. ಇದು ಆಗ್ತಲ್ಲ, 50-60 ಉಂಟು. 50-60 ಉಂಟಂತೆ. ಲೆಕ್ಕ ಮಾಡಿದ್ರೆ 100 ಆಗ್ಬೋದು. 100 ಆಗ್ಬೋದು. ಹಾಗೆ ನಮ್ಮ ಮನೆಯಲ್ಲಿ ದಾಸವಾಳ ಕೂಡ ಆಗ್ತದೆ. ದಾಸವಾಳ ಒಂದೇ ಆಗಿರೋದು, ಇನ್ನಾಗಬೇಕಷ್ಟೇ. ಇನ್ನೂ ಆಗಬೇಕು, ಮಳೆಗಾಲ ಅಲ್ಲ. ಆಮೇಲೆ ಇಲ್ಲೊಂದು ರೆಡ್ ಕಲರ್ ದಾಸವಾಳ ಇದೆ. ಆಮೇಲೆ ಇದು ಅಡಿಕೆ ಎಲೆ, ಅಡಿಕೆ ಕಾಲೈತೆ. ಕಾಳುಮೆಣಸು. ಇದು ಅಡಿಕೆ ಅಲ್ಲ, ಕಾಳುಮೆಣಸು. ಕಾಳುಮೆಣಸು ಬಳ್ಳಿ. ಇದು ಬಿಟ್ಟರೆ ನಮ್ಮ ಮನೆಯಲ್ಲಿ ಹಲಸಿನ ಹಣ್ಣು ಇದೆ, ಕಾಣಿಸ್ತದಾ? ಓ, ಅಲ್ಲಿ ಇದೆ ಹಲಸಿನ ಮರ, ಹಲಸಿನಕಾಯಿ, ಹಲಸಿನ ಹಣ್ಣು. ನಿಮ್ಗೆ ಏನಾದರೂ ಡಿಶ್ ಬೇಕಾ ಹಲಸಿನ ಹಣ್ಣಿದು ಹೇಳಿ, ನಾವು ಮಾಡ್ತೇವೆ. ಮತ್ತು ಇದು ನಮ್ಮದು ಕರಿಬೇವು, ಕರಿಬೇವಿನ ಗಿಡ, ಮರ. ಆಮೇಲೆ ಏನು ಉಂಟಂತ ಗೊತ್ತಿಲ್ಲ, ಇಷ್ಟೇ ಹಲಸಿನ ಎಲೆ ಉಂಟು, ಇಲ್ಲಿ ಆಗ್ತಾ ಉಂಟು. ಅರಶಿನ 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 ಹಲಸಿನ ಅಲ್ಲ, ಅರಶಿನ ಅರಶಿನ. ಮತ್ತು ಇಲ್ಲೊಂದು ತೆಂಗಿನ ಮರ ಆಗ್ತಾ ಇದೆ. ಮತ್ತು ಅಲ್ಲಿ ತೆಂಗಿನ ಹಣ್ಣಿದೆ, ತೆಂಗಿನಕಾಯಿ ಇದೆ, ಹಣ್ಣು ತೆಂಗಿನಕಾಯಿ ಇದೆ. ಇಷ್ಟೇ. ಒಂದು ಲಿಂಬೆಹಣ್ಣು ಬಿತ್ತು, ಈಗ ಬೇಕಾ ಜ್ಯೂಸ್ ಮಾಡಿ ಕುಡಿಯುವ. ಮಾಡಿ ಕುಡಿಲಿಕ್ಕೆ. ನಮ್ಮ ವೆಜಿಟೇಬಲ್ಸ್ ಬೇಯ್ತಾ ಇದೆ. ಇವಾಗ ಒಂದು ಓಪನ್ ಮಾಡಿ ನೋಡುವ, ಅದಕ್ಕೆ ಬುಡಕ್ಕೆ ತಾಗಿದೆಯಾ ಇಲ್ವಾ ಅಂತ. ಈಗ ನೋಡ್ತಾ ಇರಿ, ಇಲ್ಲಾಂದರೆ ನಿಮ್ಮದು ವೆಜಿಟೇಬಲ್ಸ್ ಎಲ್ಲ ಕಪ್ಪಾಗ್ಬೋದು, ಕರಟಿ ಹೋಗ್ಬೋದು. ನೀರು ಹಾಕೋದು ಬೇಡ. ಇದಕ್ಕೆ ನಾವು ನೀರು ಹಾಕಿಲ್ಲ, ವೆಜಿಟೇಬಲ್ಸಿಗೆ ನೀರು ಬಿಡ್ತಾ ಇದೆ. ಸೊ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕುವ. ನಾವಿಲ್ಲಿ ಕಲ್ಲಿಟ್ಟು ಯೂಸ್ ಮಾಡಿದ್ದೇವೆ, ಅದು ಟೇಸ್ಟ್ ಒಳ್ಳೇದು ಬರ್ತದಂತ. ಒಂದು ಟೀ ಸ್ಪೂನ್ ಹಾಕಿದರೆ ಸಾಕು. ಹಾಗೆ ಒಂದು 1/4 ಚಮಚ ಅಷ್ಟು ಅರಿಶಿನ ಪುಡಿ ಹಾಕಿ. ಹಾಗೆ ಒಂದು ಟೊಮೆಟೊ ಕೂಡ ಹಾಕಿಬಿಡಿ. ಸಣ್ಣ ಮಾಡಿ ಮಿಕ್ಸ್ ಮಾಡಿ, ಮುಗುಚಿ ಹಾಕಿ ಎಲ್ಲ ಒಳ್ಳೆಯದಾಗಿ ಮಿಕ್ಸ್ ಆಗಬೇಕು. ಈಗ ಮತ್ತೆ ನಾವು ಕವರ್ ಮಾಡಿ ಒಂದು 10 ನಿಮಿಷ ಇಡುವ, ಆಮೇಲೆ ನೋಡುವ ಏನಾಗ್ತದೆ ಅಂತ. ಟೆನ್ ಮಿನಿಟ್ಸ್ ವೇಟ್ ಮಾಡಬೇಡಿ. ಹೀಗೆ ಮಧ್ಯೆ ಒಂದು 5 ನಿಮಿಷ 3 ನಿಮಿಷ ಹಾಗೆ ನೋಡಿ, ಮತ್ತು ಹೀಗೆ ಮಿಕ್ಸ್ ಮಾಡ್ತಾ ಇರಿ. ಹಾಗೆ ನೀರು ಇರ್ತದೆ ಸ್ವಲ್ಪ ವೆಜಿಟೇಬಲ್. ಹಾಗೆ ಒಂದು ಕಪ್ ಕಾಯಿ, ಆಮೇಲೆ 1 ಕಪ್ ಕಾಯಿಯನ್ನು ಹಾಕಿದ್ದೇವೆ, ಅಂದರೆ ಒಂದು ಅರ್ಧ ತೆಂಗಿನಕಾಯಿ. ಆಮೇಲೆ ಹೀಗೆ ಮಿಕ್ಸ್ ಮಾಡಿ
ಇವಾಗ ಪರಿಮಳ ಭಯಂಕರ ಬರ್ತಾ ಇದೆ. ಗಂಜಿ ಬೇಯಲಿಲ್ಲ. ಗಂಜಿ ಜೊತೆ ವಾವ್ ಕಾಂಬಿನೇಷನ್. ಗಂಜಿ ಬೇಯಲಿಲ್ಲಲ್ಲ. ಬೇಯ್ತದೆ ಗಂಜಿ ಬೇಯುವಾಗ ನಮ್ಮ ಪಲ್ಯ ಕೂಡ ಬೇಯ್ದು ರೆಡಿಯಾಗಿರ್ತದೆ. ಎಲ್ಲ ಒಳ್ಳೆ ತರ್ತದೆ, ಎಲ್ಲ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಇದು ಒಂದೊಂದು ಸಾರಿ ಮಾಡಬೇಕು, ಬರೀ ಚಿಕನ್ ಮಟನ್ ಅಂತ ತಿಂತಾ ಇರಬಾರ್ದು, ವೆಜಿಟೇಬಲ್ಸ್ ಕೂಡ ತಿನ್ನಬೇಕು, ಜೀವಕ್ಕೆ ಒಳ್ಳೆಯದು. ಸೊ ಇಷ್ಟೇ, 15 ನಿಮಿಷ ಅಂದರೆ 15 ನಿಮಿಷದಲ್ಲಿ ಕರೆಕ್ಟಾಗಿ ನಮ್ಮ ಇಷ್ಟು ರುಚಿಕರ ಪಲ್ಯ ರೆಡಿ. ಒಳ್ಳೇದು ಕಾಣ್ತಾ ಇದೆಯಲ್ಲ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಹೇಳಿ ಹೇಗೆ ಆಗಿದೆ ಅಂತ. ಮತ್ತು ನಿಮಗೆ ಏನಾದರೂ ಡಿಫ್ರೆಂಟ್ ರೆಸಿಪಿ ಬೇಕಾದರೆ ಕೂಡ ಕಮೆಂಟ್ ಮಾಡಿ, ನಾವು ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಮನೆಯಲ್ಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಗೊತ್ತುಂಟಲ್ಲ, ಲೈಕ್, ಶೇರ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಹಾಗಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ, ಅಲ್ಲಿವರೆಗೂ ಬಾಯ್.